ಬರೋ ಬಿಸಿ ಬೆಳಗ್ಗೆ ತಿನ್ನು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವರ್ಜಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಒಂದು ಪ್ರಯಾಣ ಕೊಟ್ಟೂರಿನ ಕಡೆಗೆ, ಕೊಟ್ಟೂರು ಜಾತ್ರೆಗೆ ಹೋಗ್ತಾ ಇರೋದು. ಇವಾಗ ಟ್ರ್ಯಾಕ್ಟರ್ನಲ್ಲಿ ಎಲ್ಲ ಸಾಮಾನನ್ನು ಇಟ್ಟು ಆದಮೇಲೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪೂಜೆ ಮಾಡಿ ಅದಾದಮೇಲೆ ಹೋಗಬೇಕು ಅಂತಂದ್ಬಿಟ್ಟು ಇಲ್ಲಿ ರೆಡಿ ಆಗಿದ್ದೀವಿ. ಏನಪ್ಪ ಅಂತಂದರೆ ನಾವು ಇವಾಗ ಹೋಗ್ತಾ ಇರೋದು ಟೈಮಿಂಗ್ ಬಂದು 4 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮಾಡಿಕೊಂಡು ನೋಡ್ಕೊಂಡಾಗ 4:15 ಅಷ್ಟೊತ್ತಿಗೆ ನಾವು ಬಿಟ್ವಿ ಸ್ನೇಹಿತರೆ. 4:15 ಬಿಟ್ಟ ನಂತರ ನಾವು ಹೋಗೋ ಅಷ್ಟರಲ್ಲಿ ತುಂಬ ಕತ್ಲೆ, ಅಂದರೆ 9 ಗಂಟೆ ಕ್ರಾಸ್ ಆಗಿತ್ತು. ಯಾಕಂತಂದರೆ ಹೋಗ್ತಾ ಮಧ್ಯ ದಾರಿಯಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ಇರುತ್ತೆ ಅಲ್ವಾ, ಪ್ರಸಾದ ತೊಗೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬೇಗನೆ ಬಿಟ್ವಿ. ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಹೋದ ವರ್ಷ ನಾವು ಪ್ರಸಾದ ತೊಗೊಳ್ಳೋದು ಬೇಡ. ಯಾಕಂದರೆ ನಾವು ಹೋಗೋದು ಪಾದಯಾತ್ರೆ ಅಲ್ಲ, ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾಯಿದ್ವಿ. ಯಾಕಂದರೆ ಹಿಂದೆ ಪಾದಯಾತ್ರೆ ಬರೋರಿಗೆ ಪ್ರಸಾದ ಸಿಕ್ಕರೆ ಸಾಕು, ನಮಗೇನು ಬೇಡ ಅಂತಂದ್ಬಿಟ್ಟು ನಾವೇನು ಮಾಡ್ಕೊಂಡ್ವಿ, ಪ್ರಸಾದ ಬಿಟ್ಟು ಹೋದ್ವಿ ಸ್ನೇಹಿತರೆ. ಅದು ಸ್ಟಾರ್ಟಿಂಗ್ ಒಂದೇ ಒಂದು ಹತ್ರ ಬೇಡ ಪ್ರಸಾದ ಇಲ್ಲಿ ತೊಗೊಳ್ಳೋದು, ಸೀದಾ ಡೈರೆಕ್ಟ್ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೋದ್ವಿ. ಹೊರಟಾದ್ಮೇಲೆ ಒಂದು ಹತ್ರ ಏನು ಮಿಸ್ ಮಾಡ್ಕೊಂಡಿವಿ ಪ್ರಸಾದನ. ದಾರಿ ಉದ್ದಕ್ಕೂ ನಮಗೆ ಯಾರೂ ಕರೀಲಿಲ್ಲ ಪ್ರಸಾದ ತೊಗೊಂಡು ಹೋಗಿ ಬನ್ನಿ ಅಂತಂದ್ಬಿಟ್ಟು. ಇಲ್ಲಿ ಎಷ್ಟು ಬಲವಂತ ಮಾಡಿದರು ಅಂತಂದರೆ, ಸ್ಟಾರ್ಟಿಂಗ್ ಪ್ರಸಾದ ತೊಗೊಂಡು ಹೋಗಿ ಬನ್ನಿ, ಹಂಗೆ ಹೋಗಬೇಡಿ ಅಂತ. ನಾವೇನು ಮಾಡಿದ್ವಿ, ಇಲ್ಲಿ ಪ್ರಸಾದ ಬೇಡ ಸದ್ಯಕ್ಕೆ, ಹೋದ್ಮೇಲೆ ಆದರೂ ಊಟ ಮಾಡ್ಕೊಳ್ಳೋಣಂತೆ ಅಂತಂದ್ಬಿಟ್ಟು ಆ ಒಂದು ಇದ್ರ ಮೇಲೆ ನಾವು ಹಾಗೆ ಹೋದ್ವಿ. ಸ್ಟಾರ್ಟಿಂಗ್ ಏನು ಪ್ರಸಾದ ನಾವು ಬಿಟ್ವಿ ಅಲ್ವಾ, ಮಿಸ್ ಮಾಡ್ಕೊಂಡಿವಿ ಅಲ್ವಾ, ದಾರಿ ಉದ್ದಕ್ಕೂ ನಮಗೆ ಪ್ರಸಾದ ತಗೊಂಡು ಹೋಗಿ ಅಂತ ಯಾರೂ ಕರೀಲಿಲ್ಲ. ಅದು ನಿಜವಾಗ್ಲೂ ನಮಗೆ ಒಂಥರ ಬೇಜಾರಾಯಿತು. ಯಾಕಂತಂದರೆ ನಾವು ಸ್ಟಾರ್ಟಿಂಗ್ಗೆ ಪ್ರಸಾದ ತೊಗೊಂಡು ಬರಬೇಕಿತ್ತು, ಎಷ್ಟು ಸಾಧ್ಯನ ಅಷ್ಟು ಪ್ರಸಾದನ ತೊಗೊಂಡು ಬರಬೇಕಿತ್ತು. ಮಿಸ್ ಮಾಡ್ಕೊಂಡು ಬಂದುಬಿಟ್ವಲ್ಲ ಅಂತಂದ್ಬಿಟ್ಟು ನಾವೇನು ಅಂದ್ಕೊಂಡ್ವಿ, ನೆಕ್ಸ್ಟ್ ವರ್ಷ ಬರಬೇಕಾದ್ರೆ ಎಷ್ಟು ಆಗುತ್ತೋ ಅಷ್ಟು ಎಲ್ಲ ಕಡೆ ಯಾರು ಪ್ರಸಾದ ತಗೊಂಡು ಹೋಗಿ ಅಂತ ಕರೀತಾರೋ ಅವ್ರ ಹತ್ರ ಪ್ರಸಾದನ ತೊಗೊಂಡು ಬರಬೇಕು ಅಂತಂದ್ಬಿಟ್ಟು ನಿರ್ಧಾರ ತೊಗೊಂಡ್ವಿ. ಇಲ್ಲಿ ನಮಗೆ ಸ್ವಲ್ಪ ಹತ್ರ ಆಗೋದ್ರಿಂದ ಸ್ವಲ್ಪ ಸಂಜೆ ಟೈಮಲ್ಲಿ ಪಾದಯಾತ್ರೆ ಬರೋರು ಸ್ಟಾರ್ಟ್ ಆಗ್ತಾರೆ. ನೋಡ್ತಿರ್ಬೋದು, ನಾವು ಮನೆಯಿಂದ ಬಿಟ್ಟೆ ಆದಮೇಲೆ ಕರೆಕ್ಟಾಗಿ 5:15 ಆಯಿತು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು, ಸುಮಾರು ಜನ ಅಂದರೆ ಪಾದಯಾತ್ರೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಕತ್ಲಾಗಬೇಕು, ಇನ್ನೂ ನೈಟ್ ಫುಲ್ಲು ರೋಡು ಇಡ್ಸಲ್ಲ ಸ್ನೇಹಿತರೆ, ರೋಡು ಫುಲ್ಲಾಗುತ್ತೆ, ಅಷ್ಟು ಜನ ಪಾದಯಾತ್ರೆ ಬರ್ತಾರೆ. ಯಾಕಂತಂದರೆ ಪ್ರತಿಯೊಬ್ಬರ ಮನೇಲೂ ಪಾದಯಾತ್ರೆ. ಒಂದು ಚಿಕ್ಕ ಮಕ್ಕಳು 4 ವರ್ಷ 5 ವರ್ಷ ಚಿಕ್ಕ ಮಗು ಪಾದಯಾತ್ರೆ ಬರುತ್ತೆ. ನೋಡ್ತಾ ಇದ್ದರೆ ನಿಜವಾಗ್ಲೂ ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಪಾದಯಾತ್ರೆ ಬರಬೇಕನ್ನೋ ಒಂದು ಆಸೆ ಇರುತ್ತೆ ಅಲ್ವ. ಅದು ಒಂದು ಮಿನಿಮಮ್ 50ರಿಂದ 60 ಕಿಲೋಮೀಟ್ರ್ ಪಾದಯಾತ್ರೆ ಎಲ್ಲ ಬರ್ತಾರೆ. ನಮ್ಮ ಅಕ್ಕನ ಮಕ್ಕಳು ಕೂಡ ಪಾದಯಾತ್ರೆ ಬರ್ತಾರೆ. ಅವರು ಕೂಡ ಇವಾಗ 8 ವರ್ಷ 9 ವರ್ಷ ಒಬ್ಬನಿಗೆ, ಅವನು ಕೂಡ 2ನೇ ವರ್ಷದ ಪಾದಯಾತ್ರೆ ಬರ್ತಾಯಿದ್ದಾನೆ. ತುಂಬ ಒಂದು ಎನರ್ಜಿ ಇದೆ. ದೇವರು ಆಶೀರ್ವಾದ ಹಿಂಗೆ ಇರಲಿ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ. ಪಾದಯಾತ್ರೆ ಯಾರೆಲ್ಲ ಮಾಡ್ತಾರೆ ಎಲ್ಲರಿಗೂ ಶ್ರೀ ಗುರು ಕೊಟ್ಟೂರೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂತಂದರೆ ಇಷ್ಟು ಬೇಗ, ಯಾಕಂತಂದರೆ ಒಬ್ಬೊಬ್ಬರಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಧ್ಯೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬರ್ತಾ ಇರ್ತಾರಲ್ವ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಿಡೋರು ಬಿಡ್ತಾರೆ, ಸ್ವಲ್ಪ ಬೇಗನೂ ಬಿಡೋರು ಬಿಡ್ತಾರೆ. ಇಲ್ಲಿ ಸ್ವಲ್ಪ ಸುಸ್ತಾಯಿತು ಅಂತ ಅಂದ್ಕೊಂಡು ಇಲ್ಲಿ ಕೂಡ ದಾರಿ ಮಧ್ಯೆ ಸ್ವಲ್ಪ ದೇವಸ್ಥಾನ ಇರುತ್ತೆ ಅಲ್ವ, ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲೂ ಪಾದಯಾತ್ರೆ. ಅಂದರೆ ನಮ್ಮ ಮನೆಯಿಂದ ಯಾರೆಲ್ಲ ಪಾದಯಾತ್ರೆ ಹೋದ್ರಪ್ಪ ಅಂತಂದರೆ ಮಿನಿಮಮ್ಮು 4 ಜನ, ಮಕ್ಕಳು 3 ಜನ ಮತ್ತು ನಮ್ಮ ಹಸ್ಬೆಂಡು 4 ಜನ ಪಾದಯಾತ್ರೆ ಹೋದರು. ಇಲ್ಲಿ ನೋಡ್ತಾ ಇರೋದು ಪ್ರಸಾದ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೋದ ವರ್ಷ ನಾನೇನು ಸ್ಟೋರಿ ಹೇಳಿದ್ನಿ ಅಲ್ವಾ, ಅದು ನಿಜವಾಗ್ಲೂ ಈ ಒಂದು ಜಾಗದಲ್ಲಿ ನಾವು ಪ್ರಸಾದನ ಮಿಸ್ ಮಾಡ್ಕೊಂಡಿದ್ದಕ್ಕೆ ದಾರಿ ಉದ್ದಕ್ಕೂ ಪ್ರಸಾದ ಇರುತ್ತೆ. ನಮಗೆ ಯಾರೂ ಕರೀಲಿಲ್ಲ ಸ್ನೇಹಿತರೆ ಪ್ರಸಾದ ತಗೊಂಡು ಹೋಗ್ಬನ್ನಿ ಅಂತ. ನಿಜವಾಗ್ಲೂ ದೇವರು ಅದು ಶಿಕ್ಷೆ ಅಂತ ಅಂದ್ಕೊಳ್ಳೋದಕ್ಕಿಂತ ಜೀವನದಲ್ಲಿ ಕಲಿತ ಪಾಠ. ಯಾಕಂದರೆ ಕರೆದ ತಕ್ಷಣ ಹೋಗಬೇಕು, ಪ್ರಸಾದ ಅಂದ ತಕ್ಷಣ ಅನ್ನದ ಮೇಲೆ ನಾವು ಸೊಕ್ಕನ ತೋರಿಸ್ಬಾರ್ದು ಅನ್ನೋದಕ್ಕೆ ನಮಗೆ ಶ್ರೀ ಗುರು ಕೊಟ್ಟೂರೇಶ್ವರ
ತಿಳಿಸ್ಕೊಟ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಪ್ರಸಾದ ತೊಗೊಂಡು ಬಂದ್ವಿ. ಇಲ್ಲಿ ದಾರಿ ಮಧ್ಯೆ ಮತ್ತೆ ಇಲ್ಲಿ ಮೈಸೂರು ಮಂಡಕ್ಕಿ ಮತ್ತು ಮಿರ್ಚಿ, ಬಿಸಿ ಬಿಸಿ ಮಿರ್ಚಿ ಸ್ನೇಹಿತರೆ. ಟ್ಯಾಕ್ಟರಿನ ಫುಲ್ ಅಡ್ಡಗಟ್ಟಿಬಿಡ್ತಾರೆ, ತೊಗೊಂಡು ಹೋಗಲೇಬೇಕು ನೀವು ಪ್ರಸಾದ ಅಂತಂದ್ಬಿಟ್ಟು. ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ತೊಗೊಂಡು ಬಂದೇ ಬಿಡ್ತೀವಿ. ಇದು ಮಿರ್ಚಿ ಮತ್ತು ಮೈಸೂರು ಮಂಡಕ್ಕಿ ಕೊಟ್ಟರು ಅಲ್ವ, ಮತ್ತು ಮಕ್ಕಳಿಗೆಲ್ಲ ಬಿಸ್ಕೆಟು, ನೀರು ಅದೆಲ್ಲ ಕೊಡ್ತಾರೆ. ಅದನ್ನು ಯಾವುದನ್ನು ಮಿಸ್ ಮಾಡ್ಕೊಳ್ಳೋದೆ ನಮ್ಗೆ ಎಷ್ಟು ಸಾಧ್ಯನೇ ಅಷ್ಟನ್ನು ತೊಗೊಂಡು ಬರ್ತಾ ಇರ್ತೀವಿ. ಬರೋ ಬಿಸಿಟ್ ಬೆಳಗ್ಗೆ ತಿನ್ನೋ ಕೊಟ್ಬಿಡು ಓರಾಕತ್ತೆ. ಅದ ಪವರ್, ಅದು ಆ ಸ್ಪೆಟ್ಟಿದ್ದ ಪವರ್ ಅದಕ್ಕಿರೋದು ಈಗ. ಹಾಂ ಬಿಡೋಣ. ಹ್ಞೂ ತಾರ ಬಂಗಾರಿ ಕೊಡ್ಲಿ. ಹ್ಞೂ ತಗಂತ ಬೇ. ಬಂದ ತಾತ್ ಬಂದ ತಿನ್ ತಗಂತ ಎರಡು ತಗಂತ ತಗಂತ ಕೈಯ. ಹ್ಞೂ ಹೊಡ್ಕೊಂತ ತಗಡ್ಕ ಹಣ್ಣು ಅಂದ್ರ ಹಣ್ಣು ಯಾವ ನಮ್ಮೂರ ಇಲ್ಲ ಪಾಪ ಅವ ಅಲ್ಲೆಲ್ಲ ತಿಂದ ಯಾರು ತಿಂದಲ್ ತಿಂದ್ರ ನಾವ್ರ ತಿಂದಿವಲ್ಲ ಏ ಸಾಕು ಬೇದ್ರ ತಗ ದಡಮ್ಮ ಮೆಚ್ಚೆ ತಗ ತಿಂದಿವೆ ತಿನ್ನ ಗೊತ್ತಿಲ್ಲ ನನಗೆ ಪಾಪ ಕೂಡ
ಫೋನ್ ಮಾಡಿದ್ದ ಮೊಬೈಲ್ ಪರ್ಸ್ ಹಾಗೂ ಚಿನ್ನದ ಆಭರಣಗಳ ಕಡೆ ಹೆಚ್ಚಿನ ಗಮನವಿರಲಿ. ಹಿಂದೆ ಇಲ್ಲೆಲ್ಲ ಅಂಗಡಿ ಇರ್ತಾವೆ ಮತ್ತೆ ತೆಗಿತಾರೆ. ಅಲ್ಲ ನಾನು ಇವಾಗ ನಮ್ಮ ಇವ್ರದ್ದು ಇದಕ್ಕೆ ಬಂದಿದ್ನಲ್ಲ, ಹಾಂ ಅವಾಗ ತೆಗ್ದಿದ್ರಲ್ಲ ಶೆಡ್ಗಳೆಲ್ಲ, ಟ್ಯಾಂಕರ್ಗಳು ನೋಡಿದೆ. ಎಲ್ಲ ಈಗ ಬರೋದು ಬೆಳಿತೀರ ನಾಳೆ ಅಲ್ಲಿ ಜ್ಯೂಸ್ ಇದು ಪೊಲೀಸ್ ಪ್ರಕಟಣೆ. ಜೇಬುಗಳ್ಳರಿದ್ದಾರೆ, ಸರಗಳ್ಳರಿದ್ದಾರೆ, ಮೊಬೈಲ್ ಕಳ್ಳರಿದ್ದಾರೆ. ಎಚ್ಚರಿಕೆ, ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಮೊಬೈಲ್, ಪರ್ಸ್ ಹಾಗೂ ಚಿನ್ನದ ಆಭರಣಗಳನ್ನು ಇದು ಪೊಲೀಸ್ ಪ್ರಕಟಣೆ. ಜೇಬುಗಳ್ಳರಿದ್ದಾರೆ, ಸರಗಳ್ಳರಿದ್ದಾರೆ, ಮೊಬೈಲ್ ಕಳ್ಳರಿದ್ದಾರೆ. ಎಚ್ಚರಿಕೆ, ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಮೊಬೈಲ್, ಪರ್ಸ್ ಹಾಗೂ ಚಿನ್ನದ ಆಭರಣಗಳನ್ನು ಪೇರ್ ನೋಡೋವತ್ತೆ ಈ ಜ್ಯೂಸ್ ಅಂಗಡಿ ಒಳಗಿದ್ದು ಒಂದು ಪೇರ್ ನೋಡೋಕೆ ಬರತಕ್ಕದ್ದಲ್ಲ. ನಿಮ್ಮ ಮೊಬೈಲ್, ಪರ್ಸ್ ಹಾಗೂ ಚಿನ್ನದ ಆಭರಣಗಳನ್ನು ಹೆಚ್ಚಿನ ಗಮನವಿರಲಿ. ನಾವು ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ಉಳ್ಕೊಳ್ಳೋದು ನೋಡ್ತಿರ್ಬೋದು. ಇದೇ ಒಂದು APMCಯಲ್ಲಿ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಉಳ್ಕೊಳ್ಳುತ್ತೆ. ನೈಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜರ್ನಿ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಪುಷ್ಪ ಆಲ್ರೆಡಿ ಇಲ್ಲಿ ಬಂದು ಕೂತ್ಕೊಂಡಿದ್ರು. ಯಾಕಂದರೆ ಇವರು ಬಸ್ಸಿಗೆ ಬಂದಿದ್ದು, ಟ್ರ್ಯಾಕ್ಟರಲ್ಲಿ ಬರೋ ಹಾಗಿರಲಿಲ್ಲ ಇವರು. ಹಾಗಾಗಿ ಅಡ್ವಾನ್ಸಾಗಿ ನಾವು ಇವರಿಬ್ಬರೂ ಕಳಿಸಿದ್ವಿ ಬಸ್ಸಿಗೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಮತ್ತು ವಿಡಿಯೋ ಮುಂದೆ ಬರುತ್ತೆ ಜಾತ್ರೆದು, ಅದು ನೋಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಒಂದು ಜರ್ನಿ ಹೇಗಿತ್ತು ಅಂತಂದ್ಬಿಟ್ಟು. ಥ್ಯಾಂಕ್ ಯು.